ಹೇಳ್ತೀನಿ ಸದನದಲ್ಲಿ ಅಂತ ಹೇಳಿ. ಈಗ ಎಷ್ಟು ದಿನ ಆಗಿದೆ ಸಭಾಧ್ಯಕ್ಷರೇ? ಎಷ್ಟು ದಿನ ಆಗಿದೆ? ಮುಗಿಸಿಲ್ಲ ಅಧ್ಯಕ್ಷರೇ, ಮುಗಿಸಿಲ್ಲ. ಆಯ್ತು, ಈಗ ಎಷ್ಟು ದಿನ ಆಗಿದೆ ಮಂಡಿಸಿ? ಆಯ್ತು ಸರ್. ಈಗ ಅವ್ರು ಬಹುಶಃ ಪೇಪರ್ ಓದಲ್ಲ ಅಥವಾ ಅವ್ರಿಗೆ ಮಾಹಿತಿ ಕೊರತೆ ಇರಬಹುದು. 22,000 ಪುಟದ ಚಾರ್ಜ್ ಶೀಟ್ ಆಗಿದೆ ಡಾಕ್ಟರ್ ಸಾಹೇಬ್ರೆ. ಗೊತ್ತಾ ಸರ್? ಬಿಜೆಪಿಯ ಕ್ಯಾಂಡಿಡೇಟ್ಸ್, ಬಿಜೆಪಿ ಅವರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು. ತಮಗೆ ಮಾಹಿತಿ ಕೊರತೆ ಇದ್ರೆ ಗೊತ್ತಿದೆ ಅಲ್ಲ ತಮಗೆ? ಅವ್ರ ಪಕ್ಷದವರೇ ಸದನದಲ್ಲಿ ವರದಿಡಿ ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಬರುತ್ತೆ ವರದಿಡಿ ಮಾತಾಡೋಣ. ಯಾರು ಯಾರು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಈ ಮೆಕ್ಯಾನಿಸಮ್ ನಿಮ್ಮ ಎಲೆಕ್ಷನ್ ವ್ಯವಸ್ಥೆ ಆಗಿರೋದು ಸ್ವಾಮಿ. ಗೆದ್ದಿದ್ದೀರ ಅಂತ ಚುನಾವಣೆ ಯಾವ ರೀತಿ ನಡೆಸ್ತೀರಾ? ಚುನಾವಣೆ ಯಾವ ರೀತಿ ನೀವು ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬರಿಗೂ ಮಾಡ್ತೀನಿ ಅಧ್ಯಕ್ಷರೇ. ಈಗ ಅವ್ರ ಹಳದ ಬಗ್ಗೆ ಅಷ್ಟು ವಿಶ್ವಾಸದಿಂದ ಹೇಳಿದ್ರಲ್ಲ, ಅವ್ರು ಬಹಳ ಸಾಚರು ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಅದು ತಿಳ್ಕೊಳ್ಳಿ. ಆದ್ರಿಂದ ಆದ್ರೆ ಹೆಚ್ಚು ಹೋಗ್ಲಿಕ್ಕೆ ಹೋಗೋದಿಲ್ಲ ಅಧ್ಯಕ್ಷರೇ. ಆದ್ರೆ ಅವ್ರು ಹೇಳ್ತಾ ಇದ್ದಂಗೆ CCTV ಫುಟೇಜ್ ನ ಇರೇಜ್ ಮಾಡಿ ಅಂತ 45 ಡೇಸ್ ರೂಲ್ ಇರ್ಲಿಲ್ಲ. 1 ವರ್ಷದ ತನಕ ಇರ್ತಾ ಇತ್ತು. ಅವ್ರದ್ದು ಅದೇ ಸುಳ್ಳು ನಿಜ ಆಗುತ್ತೆ ಅಧ್ಯಕ್ಷರೇ. ಆಯ್ತು, ಅವೆಲ್ಲ ಹೇಳಕ್ ಹೋಗೋದಿಲ್ಲ ಅಧ್ಯಕ್ಷರೇ. ನಾವು ಹೇಳ್ತಾ ಇರೋದು ಇಷ್ಟೇ, ಯಾವ ಸಂಸ್ಥೆಗಳಿಂದ ನಮ್ಗೆ ರಕ್ಷಣೆ ಸಿಗ್ಬೇಕು, ಪ್ರಜಾಪ್ರಭುತ್ವ ಉಳಿಬೇಕು, ಆ ಸಂಸ್ಥೆಗಳಿಂದ ಆ ಕೆಲಸ ಆಗ್ತಾ ಇಲ್ಲ. ಈಗ ಎಕ್ಸಾಂಪಲ್ ಅಧ್ಯಕ್ಷರೇ, ಸಂವಿಧಾನದಲ್ಲಿ ತಿದ್ದುಪಡಿ ತಂದಿದ್ದಾರೆ. ಏನಂತ ತಂದಿದ್ದಾರೆ? ದ ಚೀಫ್ ಎಲೆಕ್ಷನ್ ಕಮಿಷನರ್ ಅವ್ರ ಮೇಲೆ ಏನು ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅವರು ಹಾಗೆ ಮಾಡ್ತಾ ಇದ್ದಾರೆ. ರಿಜ್ವಾನ್ ಹೇಳ್ದಂಗೆ ಫ್ರೀ ಫಾರ್ ಆಲ್ ಆಗ್ಬಿಟ್ಟಿದೆ. ವೈ? ಬಿಕಾಸ್ ಯು ಹ್ಯಾವ್ ನಾಟ್ ಮೇಕಿಂಗ್ ಹಿಮ್ ಅಕೌಂಟಬಲ್. ಸರ್, he runs a constitutional body. He is not above the constitution, but they have made him above the constitution. ಅದ ಯಾಕೆ ತರಬೇಕಾಗಿತ್ತು ಅದು? Why is he not answerable to the people of the country? ಅದಕ್ಕೆ ಏನ್ ಎಮರ್ಜೆನ್ಸಿ? ಅದೇ ನೆಹರು ಅವರು, ಇಂದಿರಾ ಗಾಂಧಿ ಅವ್ರ ಬಗ್ಗೆ ಹೇಳಲಾರ್ದು ಆಗಲ್ಲ. ಆದ್ರಿಂದ ಅಧ್ಯಕ್ಷರೇ, ಕೊನೆಯದಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ, ಇವರೆಲ್ಲ ಏನ್ ಹೇಳ್ತಾ ಇದಾರಲ್ಲ, ನಾವೆಲ್ಲ ಆತ್ಮಾವಲೋಕನ ಮಾಡ್ಕೋಬೇಕಾಗಿರೋದು ಅವರು. ಒಂದನೇದು. ಎರಡನೇದು, ಇವ್ರೇನ್ ಹೇಳ್ತಾ ಇದಾರೆ, ಇದು ಕಾಂಗ್ರೆಸ್ಸಿನ ಯಾವ್ದೋ ಡಾಟೆಡ್ ಲೈನ್ ಅಲ್ಲಿ ಸಿಗ್ನೇಚರ್ ಹಾಕ್ತಾ ಇದಾರೆ ಅಷ್ಟೇ, ಇದು ಶಿಲಾಯುಗಕ್ಕೆ ಹೋಗ್ತಾ ಇದ್ರೆ ಅದಲ್ಲ. ವಿ ಆರ್ ಬ್ರಿಂಗಿಂಗ್ ಇನ್ ಅಕೌಂಟಬಿಲಿಟಿ, ವಿ ಆರ್ ಬ್ರಿಂಗಿಂಗ್ ಇನ್ ಟ್ರಾನ್ಸ್ಪರೆನ್ಸಿ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಮಾನ್ಯ ಸಭಾಧ್ಯಕ್ಷರೇ, ಇದಕ್ಕೆ ದಯವಿಟ್ಟು ಪಾಸ್ ಮಾಡ್ಕೊಡ್ಬೇಕು ಅಂತ ತಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಇಲ್ಲ, ಅವರು ಬಿಲ್ ಬಗ್ಗೆ ಮಾತಾಡೋ ಅಂದ್ರೆ ಬಿಲ್ ಬಿಟ್ಟೆ ಆಚೆ ಎಲ್ಲ ಮಾತಾಡಿದ್ದಾರೆ. ಎಲ್ಲ ಪ್ರಪಂಚ ಎಲ್ಲ ಸುತ್ತಿಸ್ಕೊಂಡ್ ಬಂದಿದ್ದಾರೆ. ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ, ಸ್ವಲ್ಪ ಹೇಳ್ಬಿಡಿ ಸರ್. ಅದಕ್ಕೆ ನಾನು ಹೇಳ್ಬಿಡಿ. ಪ್ರಪಂಚ ಎಲ್ಲ ಸುತ್ತಿಸಿದ್ದಾರೆ. ಅಧ್ಯಕ್ಷರು, ನಾನು ಕೇಳೋ ಅಂಥದ್ದು, ನೀವು ಬಿಲ್ಲಲ್ಲಿ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಇಲ್ಲಿ ಪ್ರಸ್ತಾವಿತ ಶಾಸನದ ಯಾವುದೇ ಕ್ರಮಕ್ಕೆ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿಲ್ಲ ಅಂತ ಹಾಕಿದ್ದೀರ. ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವು ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಏನು ದುಡ್ಡು ಖರ್ಚಾಗುತ್ತೆ? ಈ ಬ್ಯಾಲೆಟ್ ಪೇಪರ್ ಪ್ರಿಂಟಿಂಗು ಇವೆಲ್ಲ ಏನು ದುಡ್ಡು ಖರ್ಚಾಗಲ್ವಾ? ಜನರಲ್ ಆಗಿ ಹಾಕಿದ್ದಾರೆ. ಮತ್ತೆ ಯಾಕೆ ಹಾಕಿದ್ದೀರಾ? ಪ್ರಸ್ತಾವಿತ ಶಾಸನಾತ್ಮಕ ಕ್ರಮವು ಯಾವುದೇ ಹೆಚ್ಚಿನ ವೆಚ್ಚವನ್ನು ಒಳಗೊಂಡಿರುವುದಿಲ್ಲ ಅಂತ ನೀವೇ ನಂಬ್ತೀರಾ ಅಧ್ಯಕ್ಷರೇ? ಹಿಂಗ್ ಬಿಲ್ ತಂದ್ರೆ ಇದಕ್ಕೇನು ಅರ್ಥ ಬೇಡವಾ? ಬಿಲ್ಗೆ ಬಿಲ್ ಇಲ್ಲಿ ಆಗೋದು ₹1 ಇದ್ರೆ ₹100 ಆಗ್ತೈತೆ. ಅಲ್ಲಿ ಇದನ್ನ ವಾಪಸ್ ತಗೊಬೇಕಲ್ಲ. ಈಗ ಎಲೆಕ್ಷನ್ ಕಮಿಷನ್ ಇಂದ ನಾವು ವೋಟಿಂಗ್ ಮಿಷಿನ್ ತರಿಸಬೇಕಾದ್ರೂ ನಮ್ ಖರ್ಚು ಆಗ್ತದೆ. ಅಲ್ಲ, ಹೆಂಗ್ ಹೇಳ್ಬೇಕಲ್ಲ, ನೀವು ಎಕ್ಸ್ಪ್ಲೈನ್ ಮಾಡಿ ಹೇಳಿ. 50,000 ಬೂತ್ ಇದೆ, 50,000 ಮತಪೆಟ್ಟಿಗೆಗಳು ಬೇಕು, ಮತ್ತೆ ಇನ್ನ ಬ್ಯಾಲೆಟ್ ಪೇಪರ್ ಎಷ್ಟು ಬೇಕು, ಏನು ಖರ್ಚಾಗಲ್ಲ ಅಂತ ಹೇಳ್ಬಿಟ್ರೆ ನೀವು ಬಾಕ್ಸ್ ಎಲ್ಲಿದೆ? ಕಾಂಗ್ರೆಸ್ ಆಫೀಸ್ ಅಲ್ಲಿ ಇದೆ ಬಾಕ್ಸ್. ಅಂದ್ರೆ ಈಗ EVM ಸಿಸ್ಟಮ್ದಲ್ಲಿ ಏನ್ ಖರ್ಚಾಗ್ತದೆ ಅದಕ್ಕಿಂತ ಹೆಚ್ಚಿನ ಖರ್ಚಾಗದೆ. ಈಗ ಹಾಗಾದ್ರೆ ನೀವು ಗ್ಯಾರಂಟಿ ಕೊಡ್ತೀರಾ? ಒಂದೇ ನಿಮಿಷ. ಅದೇ ಪಾಟೀಲ್ರೆ, ನೀವು ಗ್ಯಾರಂಟಿ ಹಾಗಾದ್ರೆ ನೀವು ಈ ಸದನದಲ್ಲಿ ಮಾತು ಹೇಳಿದ್ದೀರಾ, ಈ ಸದನದಲ್ಲಿ ನೀವು ಮಾತು ಹೇಳಿದ್ದೀರಾ, ಲಾ ಮಿನಿಸ್ಟರ್ ಆಗಿ ಹೇಳಿದ್ದೀರಾ. ಅಶೋಕ್ ಸರ್ ಬಿಲ್ ಅಂತಂದ್ರೆ ಏನಿಲ್ಲ ಅಂದ್ರೆ ಹೊರ ಏನಿದೆ ಅಂತ ಹೇಳ್ಬೇಕಾಯ್ತು. ಅಧ್ಯಕ್ಷರೇ, ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸೋದಕ್ಕೆ ಸ್ವಲ್ಪ ಖರ್ಚಾದ್ರೂ ಸಹಿ ಒಟ್ಟಿಗೆ ಮಾಡಬೇಕು. 50,000 1 ಲಕ್ಷ ಮತಪಟ್ಟಿಗೆಗಳು ಬೇಕು. ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕು. ಮತಪಟ್ಟಿಗೆಗಳು ಬೇಕು. ಎಲ್ಲಿಂದ ತರ್ತೀರಿ ಮತಪಟ್ಟಿಗೆಗಳಿಗೆ? ಅದಕ್ಕೆ